12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗ ನಡಿಗೆ ಜಾಥಾ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವತಿಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಗರದ ಒಕ್ಕಲಿಗರ ಬೆಳ್ಳಿ ಭವನದಲ್ಲಿ ಆಯೋಜಿಸಿದ್ದು, ಇದರ ಪೂರ್ವಭಾವಿಯಾಗಿ ಯೋಗ ನಡಿಗೆ ಜಾಥಾವನ್ನು ತಾಲೂಕು ಕಚೇರಿಯ ಆವರಣದಿಂದ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದವರೆಗೂ ಹಮ್ಮಿಕೊಳ್ಳಲಾಗಿತ್ತು. ಯೋಗ ನಡಿಗೆ ಜಾಥಾಕ್ಕೆ ಚಿಕ್ಕಮಗಳೂರು ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಚಾಲನೆ ನೀಡಿದರು. ಹನ್ನೆರಡನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ನಾವು ಇವತ್ತು ತಾಲೂಕು ಕಚೇರಿಯಿಂದ MG ರಸ್ತೆ ಆಜಾದ್ ಪಾರ್ಕ್ ಮೂಲಕ ಜಿಲ್ಲಾ ಕ್ರೀಡಾಂಗಣದವರೆಗೆ ಯೋಗ ನಡಿಗೆ ಜಾಥಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಇಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಭಾರತ್ ಸ್ಕೌಟ್ಸ್, ಭಾರತ್ ಸೇವಾದಳ, ಮೇರಾ ಯುವ ಭಾರತ್ ಮತ್ತು ಪ್ರಜಾಪಿತ ಬ್ರಹ್ಮಕುಮಾರೀಸ್, SPYSS, ಭಾರತ್ ಸ್ವಾಭಿಮಾನ್, ಮಹಿಳಾ ಪತಂಜಲಿ, ಹೀಗೆ ಎಲ್ಲ ಯೋಗ ಸಂಸ್ಥೆಯ ಮುಖ್ಯಸ್ಥರು, ಬಂಧುಗಳು ಎಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸ್ತಕ್ಕಂತಹ ಒಂದು ಸಿದ್ಧತೆಗಳು ಸುಮಾರು 1 ತಿಂಗಳಿಂದ ನಿರಂತರವಾಗಿ ನಡೀತಾ ಇದೆ. ಎಲ್ಲ ಶಾಲೆಗಳಲ್ಲಿ, ವಿದ್ಯಾರ್ಥಿ ನಿಲಯಗಳಲ್ಲಿ ಹೆಚ್ಚಿನದಾಗಿ ಯೋಗದ ಒಂದು ತರಬೇತಿಯನ್ನು ನೀಡ್ತಾ ಬಂದಿದ್ದೇವೆ. ಹಾಗೆ ಇವತ್ತು ಯೋಗ ನಡಿಗೆ ಕಾರ್ಯಕ್ರಮ ನಮ್ಮ ಭಾರತೀಯ ಮೂಲ ಸಂಸ್ಕೃತಿ ಏನಿದೆ, ಪುರಾತನ ಸಂಸ್ಕೃತಿ, ಅದು ಯೋಗ. ಆ ಯೋಗದ ಜಾಗೃತಿ ಇವತ್ತು ಅನೇಕ ದೇಶಗಳಲ್ಲಿ ಮೂಡಿಸೋದ್ರಲ್ಲಿ ನಮ್ಮ ಪ್ರಧಾನಿಗಳ ಪಾತ್ರ ವಿಶೇಷವಾದಂಥದ್ದು. ಅವರ ಒಂದು ಪರಿಕಲ್ಪನೆ ಮೆಚ್ಚಿಕೊಳ್ಳುವಂಥದ್ದು. ಇವತ್ತು ವಿಶ್ವವ್ಯಾಪಕವಾಗಿ ಯೋಗದ ಜಾಗೃತಿ ಹೆಚ್ಚಾಗಿದೆ, ಭಾರತಕ್ಕಿಂತ ಹೆಚ್ಚು ವಿದೇಶಗಳಲ್ಲಿ, ವಿದೇಶಿಯರಲ್ಲಿ. ಇವತ್ತು ಪ್ರತಿ ವರ್ಷವೂ ಸಾವಿರಾರು ಜನ ವಿದೇಶಿಗಳು ನಮ್ಮ ಭಾರತದಲ್ಲಿ ಬಂದು ಈ ಯೋಗ ಸಾಧನೆಯನ್ನು ಕೆಲವು ತಿಂಗಳುಗಳಿದ್ದು ಅಭ್ಯಾಸ ಅಧ್ಯಯನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈ ಭಾರತ ಭೂಮಿಯನ್ನು ಮೆಟ್ಟೋದೇ ನಮ್ಮ ಪುಣ್ಯ ಅಂತ ತಿಳ್ಕೊತಾರೆ. ಏಕೆಂದರೆ ಭಾರತ ಅಂತಹ ಒಂದು ಯೋಗ ಭೂಮಿ, ಪುಣ್ಯ ಭೂಮಿ. ಜಿಲ್ಲಾಧಿಕಾರಿ ಭಂವರ್ ಸಿಂಗ್ ಮೀನಾ, ಕಾರ್ಯನಿರ್ವಹಣಾಧಿಕಾರಿ ಕೀರ್ತನ, ಆಯುಷ್ ಅಧಿಕಾರಿ ಗೀತಾ, ಬ್ರಹ್ಮಕುಮಾರಿ ಸಂಸ್ಥೆಯ ಭಾಗ್ಯಕ್ಕ, ಅಣುವ್ರತ್ ಸಮಿತಿಯ ಮಂಜು ಬನ್ಸಾಲಿ, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಬ್ರಹ್ಮಕುಮಾರಿ ಕೇಂದ್ರೀಯ ವಿದ್ಯಾಲಯದ ಸದಸ್ಯರು, ಪ್ರಬೋಧಿನಿ ಯೋಗ ಶಿಕ್ಷಣ ಟ್ರಸ್ಟ್ ಸಮಿತಿಯ ಸದಸ್ಯರು ಜಾಥಾದಲ್ಲಿ ಪಾಲ್ಗೊಂಡಿದ್ದರು.